ಭಾನುವಾರ ಕಳೆದ ಭಾನುವಾರ ಆಗಿರೋ ಹತ್ಯೆ ಇದು. 2 ತಿಂಗಳ ಹಿಂದೆ ಅಲ್ಲ, ಕಳೆದ ಭಾನುವಾರ. ಕಳೆದ 2 ತಿಂಗಳ ಹಿಂದೆ ಅಲ್ಲ, ಕಳೆದ ವಾರ ಆಗಿರುವಂತಹ ಕೊಲೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಆರೋಪಿಗಳನ್ನ ತನಿಖೆ ಮಾಡಬೇಕಾದ್ರೆ ಅವರು ಕೊಟ್ಟಂತಹ ಮಾಹಿತಿಯನ್ನ ಆಧರಿಸಿ ಸದ್ಯ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕಳೆದ ಭಾನುವಾರ ಹತ್ಯೆಯಾಗಿದ್ರು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಮಾಡಿ ಒಂದು ಶೆಡ್ನಲ್ಲಿ ತಂದು ಆ ಬಾಡಿಯನ್ನ ಮೋರಿಗೆ ಹಾಕಿದ್ರು. ಈ ಪ್ರಕರಣವನ್ನ ಬಹಳ ಸೀರಿಯಸ್ ಆಗಿ ತನಿಖೆಗೆ ತಗೊಂಡಂತಹ ಕೈಗೆತ್ಕೊಂಡ ಪೊಲೀಸರು ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಆ ಇಬ್ಬರನ್ನ ಯಾರು ಈ ಕೊಲೆ ಯಾಕೆ ಮಾಡಿದ್ರಿ, ಏನ್ ಕಾರಣ ಅಂತೆಲ್ಲ ಹೇಳಿದಾಗ ಒಂದೊಂದೇ ಪೊಲೀಸರು ಭಾಷೆಯಲ್ಲಿ ಅವ್ರು ಕೇಳಿದಾಗ ಎಲ್ಲ ಅಂಶವನ್ನು ಕೂಡ ಬಾಯ್ಬಿಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಹಾಗಾದ್ರೆ ಈ ಕೊಲೆ ಆಗಿರೋದು 2 ತಿಂಗಳ ಹಿಂದೆ ಅಲ್ಲ, ಕಳೆದ ವಾರ ಆಗಿರುವಂತಹ ಕೊಲೆ. ತನಿಖೆ ಬಹಳಷ್ಟು ಚುರುಕಾಗಿ ನಡೀತಾ ಇದೆ ಅನ್ನೋ ಕಾಣಿಸ್ತಾ ಇದೆ. ಮತ್ತು ಈ ರೇಣುಕಾ ಸ್ವಾಮಿ ಚಿತ್ರದುರ್ಗ ಮೂಲದವರಾದ್ರೂ ಬೆಂಗಳೂರಿನಲ್ಲೇ ಇದ್ರ ಅಥವಾ ಈ ವಿಚಾರಕ್ಕೋಸ್ಕರನೇ, ಕೊಲೆಗೋಸ್ಕರನೇ ಅವ್ರನ್ನ ಬೆಂಗಳೂರಿಗೆ ಎಳ್ಕೊ ಬಂದಿದ್ರ? ಇದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ? ವಿದ್ಯಾ, ಆ ಬಗ್ಗೆ ಇನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ಖಚಿತಪಡಿಸ್ತಾ ಇಲ್ಲ. ಆದರೆ ಘಟನೆ ನಡೆದಿರೋದು ಕಾಮಾಕ್ಷಿಪಾಳ್ಯ ಲಿಮಿಟ್ಸಲ್ಲಿರುವಂಥ ಸುಮ್ನಹಳ್ಳಿ ಬಳಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಸುಮ್ನಹಳ್ಳಿ ಬಳಿ ಏನು ಆರೋಪಿಗಳಿದ್ರು ಆತನನ್ನು ಚಿತ್ರದುರ್ಗದ ಮೂಲದ ಈ ವ್ಯಕ್ತಿಯನ್ನು ಅಲ್ಲಿಗೆ ಕರೆಸ್ಕೋತಾರೆ. ಅಲ್ಲಿ ಕರೆಸ್ಕೊಂಡು ಏಕಾಏಕಿ ಹಲ್ಲೆ ಮಾಡುವಂಥದ್ದು. ಹಲ್ಲೆ ಮಾಡಿದ ನಂತರದಲ್ಲಿ ಆತ ಸ್ಥಳದಲ್ಲೇ ಸಾವನ್ನಪ್ತಾನೆ. ಸಾವನ್ನಪ್ಪಿದ ನಂತರದಲ್ಲಿ ಏನು ಸುಮ್ನಹಳ್ಳಿ ಬಳಿ ಇರುವಂಥ ರಾಜಕಾಲುವೆ ಮೋರಿ ಏನಿದೆ ಅಲ್ಲಿ ಬಿಸಾಕಿ ಹೋಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಮೊದಲಿಗೆ ಸ್ಥಳಕ್ಕೆ ಹೋದಂಥ ಪೊಲೀಸರು ಕೂಡ ಅಪರಿಚಿತ ಶವ ಅಂತೇಳಿ ಅದನ್ನು ಪಿಕ್ ಮಾಡ್ತಾರೆ. ನಂತರದಲ್ಲಿ ಆತ ಕೊಲೆಯಾಗಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ತನಿಖೆ ನಡೆಸಿದಂಥ ವೇಳೆಯಲ್ಲಿ ಆರೋಪಿಗಳು ಸಿಕ್ಕಿಬೀಳುವಂಥದ್ದು. ಆರೋಪಿಗಳು ಸಿಕ್ಕಿಬಿದ್ದ ನಂತರದಲ್ಲಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಆತ ಆ ಆರೋಪಿಗಳ ಹೇಳಿಕೆ ಆಧರಿಸಿ ನಟ ದರ್ಶನ್ ಸುಪಾರಿ ಕೊಟ್ಟಿದ್ರು ಅನ್ನೋ ಮಾಹಿತಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಅದು ಯಾವ ಕಾರಣಕ್ಕಾಗಿ ಅನ್ನೋದನ್ನು ಚೆಕ್ ಮಾಡಿದಂಥ ವೇಳೆಯಲ್ಲಿ ಪವಿತ್ರ ಗೌಡ ಏನಿರ್ತಾರೆ ಅವರಿಗೆ ಕಳೆದ ಕೆಲವು ತಿಂಗಳಿಂದ ಪದೇ ಅಶ್ಲೀಲ ಮೆಸೇಜ್ಗಳು ಹಾಕುವಂಥದ್ದು, ಅವಾಚ್ಯವಾಗಿ ನಿಂದಿಸುವಂಥದ್ದು ಮಾಡ್ತಿದ್ರು. ಆ ನಂತರದಲ್ಲಿ ಆ ನಂಬರ್ ತಗೊಂಡು ಇವರನ್ನು ಸಂಪರ್ಕ ಮಾಡಿ ಅಲ್ಲಿಗೆ ಕರೆಸ್ಕೊಂಡಿರೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಅಂದರೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಯಾವುದೋ ಒಂದು ರೀಸನ್ ಹೇಳಿ ಅಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಕರೆಸ್ಕೊಂಡು ನಂತರದಲ್ಲಿ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿದ ನಂತರದಲ್ಲಿ ಅವ್ರನ್ನ ಕೊಲೆ ಮಾಡಿದ ನಂತರದಲ್ಲಿ ಅಲ್ಲೇ ಇದ್ದಂಥ ಮೋರಿಗೆ ಎಸೆದು ಹೋಗಿದ್ರು. ಈ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು. ಪ್ರಾರಂಭದಿಂದಲೂ ಕೂಡ ವಿಚಾರಣೆ ಮಾಡಿದಂಥ ಪೊಲೀಸರಿಗೆ ಮೊದಲೇ ನಟ ದರ್ಶನ್ ಕೈವಾಡೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತಾದರೂ ಕೂಡ ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗುತ್ತೆ. ಅದಕ್ಕೆ ಸೂಕ್ತ ದಾಖಲೆಗಳು ಸಿಕ್ಕ ನಂತರದಲ್ಲೇ ಇವತ್ತು ಅರೆಸ್ಟ್ ಮಾಡಿರುವಂಥದ್ದು. ಯಾಕೆಂದರೆ ನಟ ದರ್ಶನ್ ಕೂಡ ಒಬ್ಬ ಪ್ರಖ್ಯಾತ ನಟ ಆಗಿರೋದ್ರಿಂದ ಅವ್ರು ಏಕೈಕಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮತ್ತು ಸೂಕ್ತ ದಾಖಲೆಗಳೊಂದಿಗೆ ಇವತ್ತು ಮೈಸೂರಲ್ಲಿ ಅರೆಸ್ಟ್ ಮಾಡ್ಕೊಂಡ್ಬಂದಿರುವಂಥದ್ದು. ಮೈಸೂರಲ್ಲಿ ಅರೆಸ್ಟ್ ಮಾಡ್ಕೊಂಡ್ಬಂದ ನಂತರದಲ್ಲಿ ಈಗ ಪ್ರಾಥಮಿಕವಾಗಿ ಏನು ವಿಚಾರಣೆ ಮಾಡಬೇಕು ಆ ವಿಚಾರಣೆ ಈಗ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನಡೀತಾ ಇರುವಂಥದ್ದು. ವಿದ್ಯಾ, ಸ್ಟೇ ವಿತ್ ಮೀ, ನಾನು ನಿಮ್ಮನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಉಮೇಶ್, ಸೋಷಿಯಲ್ ಮೀಡಿಯಾ ತಂದ ಸಾವು. ಕಳೆದ ವಾರ ರೇಣುಕಾ ಸ್ವಾಮಿ ಅವ್ರನ್ನ ಹಂತಕರು ಕೊಂದಿದ್ರು. ಕಳೆದ 2 ದಿನಗಳ ಹಿಂದೆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಅವರು ಕೊಟ್ಟಂತಹ ಮಾಹಿತಿಯ ಮೇರೆಗೆ ಇದೀಗ ನಟ ದರ್ಶನ್ ಅವ್ರನ್ನ ಮೈಸೂರಿನಲ್ಲಿ ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಮುಂದಕ್ಕಿರುವಂತಹ ಪ್ರೊಸೀಜರ್ಗಳು ಸಾಮಾನ್ಯ. ಕೋರ್ಟಿಗೆ ಕರ್ಕೊಂಡು ಹೋಗೋದು, ನ್ಯಾಯಾಧೀಶರು ಮುಂದೆ ನಿಲ್ಲಿಸೋದು, ಇವೆಲ್ಲವೂ ಕೂಡ ಸಾಮಾನ್ಯ. ಅದನ್ನು ಮುಂದಕ್ಕೆ ನೋಡ್ತಾ ಹೋಗೋಣ. ವಿಚಾರ ಇಷ್ಟೇ, ಪವಿತ್ರ ಗೌಡ ಪ್ರಕರಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿಗೆ ಬಾಯಿಗೆ ಬಂದಂಗೆ ಮೆಸೇಜ್ ಹಾಕ್ತಾ ಇದ್ರು, ಪೋಸ್ಟ್ ಮಾಡ್ತಾ ಇದ್ರು ಅನ್ನೋ ಹಿನ್ನೆಲೆಯಲ್ಲಿ ಆತನನ್ನ ಕರೆಸ್ಕೊಂಡು ಒಂದು ಸ್ಪಾಟ್ಗೆ ಅಲ್ಲಿ ಆತನಿಗೆ ಹೊಡೆದು ಹಲ್ಲೆ ಮಾಡಿ ಕೊಂದು ಮೋರಿಗೆ ಬಿಸಾಕಿ ಪ್ರಕರಣವನ್ನ ಕೈ ತೊಳ್ಕೊಬಿಡೋಣ ಅಂತ ಅಂದ್ಕೊಂಡಿದ್ರು. ಬಟ್ ಪ್ರಕರಣವನ್ನ ಸೀರಿಯಸ್ ಆಗಿ ತಗೊಂಡಂತಹ ಪೊಲೀಸರು ಇದೀಗ ಇಬ್ಬರನ್ನ ಈ ಹಿನ್ನೆಲೆಯಲ್ಲಿ ಅರೆಸ್ಟ್ ಕೂಡ ಮಾಡಿದ್ರು. ಆ ಇಬ್ಬರು ಆರೋಪಿಗಳು ನಮಗೆ ಸುಪಾರಿ ಕೊಟ್ಟಿದ್ದ ನಟ ದರ್ಶನ್ ಕೊಲೆ ಮಾಡೋದಕ್ಕೆ ಅಂತ ಈಗ ಬಾಯ್ ಬಿಟ್ಟಿದ್ದಾರೆ.